ನಿನ್ನ ಈ ಕಡೆ ಬಾ. ಏಯ್ ನೀನ್ ಬಾ, ನಿನ್ನ ಚರ್ಮ ಸುಲ್ಲಾಕ್ಬಿಡ್ತೀನಿ ಮೂರ್ಖ. ಅಯ್ಯೋ ಬೇಡ ಬಿಡ್ರಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಕಣ ಮೀನಾಕ್ಷಿ, ಈಗಲೇ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಕಂಟ್ರೋಲ್ ಮಾಡೋರಂತೆ, ಇವಾಗ ಹೋಗಿ ಸ್ನಾನ ಮಾಡಿ. ಹೌದು, ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ದೆ ಅಂತ ಯಾಕೆ? ಪಕ್ಕದ ಮನೆ ಜಾನಕಿ ಅದಕ್ಕೆ ಅವ್ರ ಕೆಲ್ಸದ ಬಗ್ಗೆ ಕೇಳೋದಕ್ಕೆ. ಅವ್ರಿಗೆ ಕೆಲಸ ಸಿಕ್ಕಿದೆ ಬಿಡು. ಎಲ್ಲಿ? ಮನೆಲ್ಲ ಆಫೀಸ್ ಅಲ್ಲ? ಪಕ್ಕದ ಮನೇಲಿ. ಪಕ್ಕದ ಮನೆಲ್ಲ? ಅವ್ರು ಮನೇಲಿ ಇದ್ದು ಯಾವ ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸನ ಮಾಡ್ಲಿ ಅಂತ ಸಾರ್ ಆರ್ಡರ್ ಮಾಡಿದ್ರು. ಅದೇನ್ ಕೆಲ್ಸ ರೀ? ಮನೇಲೇ ಇದ್ದು ಉಪ್ಪಿನಕಾಯಿ ಹಪ್ಪಳ ಗಂಧದ ಕಡ್ಡಿ ಮಾಡ್ತಾರಲ್ವಾ, ಆ ತರ ಕೆಲಸಗಳು. ಅದ್ರಿಂದ ನಿಮ್ ಸರ್ ಏನ್ ಮಾಡ್ತಾರೆ? ಇದೇ ಪ್ರಶ್ನೆ ನಾನು ಕೇಳಿದೆ. ನೀನು ನಾನು ಮಾರ್ಕೊಂಡು ಬರ್ಬೇಕಂತೆ. ನಾವ್ ಮಾರೋದು ಅಂದ್ರೆ ಏನ್ರಿ? ಅಲ್ವಾ? ಅಸಲಿ ವಿಷಯ ಏನಂದ್ರೆ ಸಾರ್ ಅವ್ರಿಗೆ ತಿಂಗಳ ದುಡ್ಡಿನ ಸಹಾಯ ಮಾಡೋಣ ಅಂತಿದ್ದಾರೆ. ಸುಮ್ಮನೆ ಕೊಟ್ಟೆ ತಗೊಳ್ಳಲ್ಲ ಅಂತ ಯಾವುದೋ ಒಂದು ಕೆಲಸ ಮಾಡ್ಲಿ ಅಂತಿದ್ದಾರೆ. ಅವ್ರ ಮಕ್ಕಳು ನೋಡ್ಕೊಂಡ್ರೆ ಸಾಕು ಅಂತಿದ್ದಾರೆ. ಅವ್ರಿಗೆ ಯಾವ ಕಷ್ಟನೂ ಬರಬಾರ್ದು ಅಂದ್ರು. ಎಷ್ಟು ಒಳ್ಳೆಯವ್ರಿ. ಕುರ್ತು ಪರಿಚಯ ಇಲ್ದಿರೋರ್ಗೆ ಎಂತ ಸಹಾಯ ಮಾಡ್ತಿದ್ದಾರೆ. ಇದನ್ನೆಲ್ಲ ಅವರು ಮಕ್ಕಳಿಗೋಸ್ಕರ ಮಾಡ್ತಿದ್ದಾರೆ, ಮುಖ್ಯವಾಗಿ ದಿವ್ಯಗೋಸ್ಕರ. ದಿವ್ಯ ಅಂದ್ರೆ ನೆನಪಿಗೆ ಬಂತು. ನೀ ನನ್ಗೊಂದು ಸಹಾಯ ಮಾಡ್ಬೇಕು ಮೀನಾಕ್ಷಿ. ಏನ್ ಮಾಡ್ಬೇಕು ರೀ? ನಾಳೆ ದಿವ್ಯನ ಸಾರ್ ಮನೆಗೆ ಕರ್ಕೊಂಡು ಹೋಗ್ಬೇಕು. ದಿವ್ಯನ ಕಳಿಸೋ ಹಾಗೆ ಅವ್ರ ಹತ್ರ ನೀನೇ ಮಾತಾಡ್ಬೇಕು. ನಾನಾ? ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ? ಕರುಣೇಶ್ ಮಂತ್ರಿ ಅಂತ ಕವಿಗಳು ಹೆಂಡತಿನ ಸುಮ್ಮನೆ ಹೊಗಳಿಲ್ವೇ? ಹೇಗಾದ್ರೂ ಮಾಡಿ ಕಾರ್ಯನ ಸಾಧಿಸ್ಕೊಂಡ್ ಬಾ. ಇಲ್ಲೋಡು, ಕೆಲ್ಸದ ಬಗ್ಗೆ ಹೇಳಿ ಈ ವಿಷಯ ಕೇಳು, ಒಪ್ಕೋತಾರೆ. ಐ ಆಮ್ ಹೋ ಸ್ಟ್ಯಾಂಡಿಂಗ್ ವೇ ಸ್ಟ್ಯಾಂಡಿಂಗ್. ಜಾನಕಿ ಅದ್ಕೆ ಏನದ್ಕೆ? ನಿಮ್ಗೋಸ್ಕರ ಒಳ್ಳೆ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಇಲ್ಲಿ ಬನ್ನಿ. ಅಭಿ, ದಿವ್ಯಾ, ನೀವು ಕೂಡ ಈ ಮಾತನ್ನ ಕೇಳಿಸ್ಕೊಳ್ಳಿ. ನಿಮ್ ತಾಯಿಗೆ ಕೆಲ್ಸ ಸಿಕ್ತು. ಏನ್ ಕೆಲ್ಸ ಅಂತ ಹೇಳಿ ನೋಡೋಣ. ಮನೇಲಿ ಕೆಲ್ಸನ ಆಫೀಸಲ್ಲಿ ಕೆಲ್ಸನ ಅದಕ್ಕೆ? ಏನ್ ಕೆಲ್ಸ ಅಂತ ಹೇಳಿದ್ರೆ ನಂಬಲ್ಲ. ಈ ಮನೇಲೇ ಕೆಲ್ಸ. ಈ ಮನೇಲಿ ಕೆಲ್ಸನಾ? ಅಂದ್ರೆ ನೀನು ಮನೇಲೇ ಇದ್ಕೊಂಡು ಮಾಡೋ ಅಂತ ಕೆಲ್ಸ. ಅದೇನ್ ಕೆಲ್ಸ ಅದಕ್ಕೆ? ನಿಮ್ಗೆ ಉಪ್ಪಿನಕಾಯಿ ಹಪ್ಪಳ ಮಾಡಕ್ ಬರುತ್ತಾ? ಗೊತ್ತು. ಅಗರ್ಬತ್ತಿ ತಯಾರ್ಸಕ್ ಬರುತ್ತಾ? ಬರುತ್ತೆ. ಟೈಲರಿಂಗ್ ಕೆಲ್ಸ ಎಲ್ಲ ಬರುತ್ತಾ? ಮಾಡ್ತೀನಿ. ಎಲ್ಲಾ ಕೆಲ್ಸನೂ ಚೆನ್ನಾಗ್ ಮಾಡ್ತೀಯ ಅಲ್ವಾ? ಮಾಡ್ತೀನಿ. ಆ ಕೆಲ್ಸನೇ ಮಾಡು ಅಂತಿದ್ದಾರೆ. ಅದು ಅವ್ರಿಗೆ ಯಾಕೆ? ಅವ್ರ ಮನೆಗೇನೋ ಉಪಯೋಗ ಆಗತ್ತೇನೋ, ಈ ಮನೇಲಿ ಮಾಡಿ ಕಳ್ಸು ಅಂದಿದ್ದಾರೆ. ಓಹೋ, ಅಂದ್ರೆ ಮನೆಯಲ್ಲೇ ಇದ್ಕೊಂಡು ನಿಮ್ಗೆ ಸಂಬಳ ಬರುತ್ತೆ ಅದಕ್ಕೆ? ಹೌದು ಅದಕ್ಕೆ. ನಾನು ಮನೆಯಲ್ಲೇ ಇದ್ರೆ ಮಕ್ಕಳನ್ನ ನೋಡ್ಕೋಬಹುದು. ಬೆಳಗ್ಗೆನೆ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೋದು, ಸಾಯಂಕಾಲ ಸ್ನಾಕ್ಸ್ ಮಾಡ್ಬೋದು, ಹೋಮ್ವರ್ಕ್ ಮಾಡಿಸ್ಬೋದು. ಮನೆಯಲ್ಲೇ ಇದ್ದು ಮಕ್ಳು ಕೆಲ್ಸನ ಮಾಡ್ತಾ ಈ ಕೆಲ್ಸನೂ ಮಾಡ್ಬೋದು. ಅಯ್ಯೋ, ಸೇಮ್ ಜೈ ಸರ್ ಕೂಡ ನಮ್ಮ ಯಜಮಾನ್ರ ಹತ್ರ ಇದೇ ಮಾತು ಹೇಳಿದ್ರು ಅದಕ್ಕೆ. ಅವ್ರೇನಂದ್ರು? ಹೀಗೆ ನಿಮ್ಮಮ್ಮ ಹೇಳ್ದಂಗೆ ಅಬ್ಬಿ, ಮನೆಯಲ್ಲೇ ಇದ್ಕೊಂಡು ನಿಮ್ನ ನೋಡ್ಕೊಂಡು ಕೆಲ್ಸ ಎಲ್ಲ ಮಾಡ್ಲಿ ಅಂತ. ನಮ್ಮ ಅಮ್ಮ ಮಾಡೋ ಕೆಲ್ಸ ಅವ್ರಿಗೆ ಯಾಕೆ? ನಿಮ್ ತಾಯಿ ಕೆಲ್ಸ ಕೊಟ್ಟಿದ್ದು ಅವರೇ ಕಣೋ. ತಿಂಗಳು ಸಂಬಳ ಕೊಡೋದು ಅವರೇನೆ. ಅವ್ರು ಎಷ್ಟು ಒಳ್ಳೆಯವರು. ಅದಕ್ಕೆ ಇಬ್ರು ಮಕ್ಳಿರೋ ತಾಯಿಗೆ, ಒಂಟಿಯಾಗಿರೋ ಹೆಣ್ಣಿಗೆ ಏನೇನ್ ಕಷ್ಟ ಇರುತ್ತೋ ಅಂತ ಯೋಚನೆ ಮಾಡಿ ಮನೆಯಿಂದಾನೇ ಕೆಲಸ ಮಾಡೋ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಓದು, ನಿಮಗೆ ಸಂಬಳ ಬರೋ ಹಾಗೆ ಕೂಡ ಮಾಡಿಕೊಟ್ಟಿದ್ದಾರೆ. ಯಾವ ಲೋಕದಲ್ಲಿದ್ದಾರೋ ಗೊತ್ತಿಲ್ಲ. ಗಂಗಾ ಮೇಡಮ್ ದಯೇನೇ ಇದೆಲ್ಲ. ಆ ಮಹಾತಾಯಿಯಿಂದಾನೆ ಜೈ ಸರ್ ಇಷ್ಟೆಲ್ಲ ಬದಲಾಗಿದ್ದಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ. ನೀವ್ ಆ ತಾಯಿನ ಯಾವಾಗ್ಲೂ ನೆನೆಸ್ಕೋಬೇಕು. ಅದಕ್ಕೆ ಗಂಗಾ ಯಾರು ಆಂಟಿ? ಜೈ ಸರ್ ಹೆಂಡತಿ ದಿವ್ಯಾ. ಅವ್ರಂದ್ರೆ ಸರ್ರಿಗೆ ಪ್ರಾಣ. ಪಾಪ ಈಗ ಪ್ರಾಣ ಇಲ್ಲ, ಸತ್ತೋದ್ರು. ಅವ್ರ
ಅವ್ರು ಬದುಕಿದಿದ್ರೆ ನಿಮ್ಗಿನ್ನೂ ಎಷ್ಟೋ ಸಹಾಯ ಮಾಡ್ತಿದ್ರು. ಜೈ ಸರ್ಗೆ ಹೇಳಿ ನಿಮಗೆ ಸ್ವಂತ ಮನೆನೂ ಕೊಡಿಸ್ತಿದ್ರು. ನಿಮ್ಮನ್ನ ಸ್ವಂತ ಮಕ್ಳ ಥರ ನೋಡ್ಕೋತಿದ್ರು. ಏನ್ ಮಾಡೋದು, ನಮ್ಗೆ ಆ ಅದೃಷ್ಟ ಇಲ್ಲ. ಸರಿ ಬಿಡಿ, ಅದಕ್ಕೆ ನಮ್ಗೆ ಏನ್ ಸಿಗ್ಬೇಕು ಅಂತಿದ್ಯೋ ಅಷ್ಟೇ ಸಿಗೋದು. ನಾಳೆಯಿಂದ ಕೆಲಸ ಶುರು ಮಾಡು. ನಾನು ಅವಾಗವಾಗ ಬಂದು ನಿನಗೆ ಸಹಾಯ ಮಾಡ್ತಾ ಇರ್ತೀನಿ. ಬರ್ತೀನಿ ಅದಕ್ಕೆ. ಅಯ್ಯೋ, ನನ್ನ ಬುದ್ಧಿಗಿಷ್ಟು ಎಲ್ಲ ಹೇಳ್ಬೇಕಾಗಿದ್ದೆ ಹೇಳಿಲ್ಲ. ಅದಕ್ಕೆ ನೀವು ನಂಗೊಂದು ಸಹಾಯ ಮಾಡಬೇಕು ನೋಡಿ. ಆಮೇಲೆ ಆಗಲ್ಲ ಅಂತೆಲ್ಲ ಹೇಳ್ಬಾರ್ದು. ನಾನು ನಿಮಗೆ ಸಹಾಯನಾ? ನೀವು ಮಾತ್ರನೇ ಮಾಡ್ಬೇಕಾಗಿರೋ ಸಹಾಯ. ಮಾಡ್ತೀನಿ ಅಂತ ಮಾತು ಕೊಡಿ. ಮಾತು ಕೊಟ್ಟಿದ್ದೀರ ಅಷ್ಟೇ. ನಾನೇನ್ ಮಾಡ್ಬೇಕು ಅದಕ್ಕೆ? ನಾಳೆ ನಮ್ಮ ದಿವ್ಯಾನ ಜೈ ಸರ್ ಮನೆಗೆ ಕಳಿಸ್ಕೊಡ್ಬೇಕು. ದಿವ್ಯಾ ಅಂದ್ರೆ ಜೈ ಸರ್ಗೆ ಎಷ್ಟಿಷ್ಟ ಅಂತ ಗೊತ್ತಲ್ವಾ? ನಾಳೆ ಹೇಗೂ ಸ್ಕೂಲ್ ರಜಾ ಇದೆ ಅಲ್ವಾ? ಜೈ ಸರ್ ದಿವ್ಯಾ ಜೊತೆ ಆಟ ಆಡ್ಕೋತಾರಂತೆ. ನಮ್ಮ ಯಜಮಾನ್ರ ಹತ್ರ ಈ ಮಾತು ಹೇಳಿ ನಾಳೆ ಮಗುನ ಮನೆ ಕರ್ಕೊಂಬ ಅಂತ ಹೇಳಿದಾರಂತೆ. ನಿಮ್ಗಿಷ್ಟೆಲ್ಲ ಸಹಾಯ ಮಾಡ್ತಿರೋ ಜೈ ಸರ್ಗೆ ನೀವಿಷ್ಟು ಚಿಕ್ಕ ಸಹಾಯ ಮಾಡಲ್ವಾ ಅದಕ್ಕೆ? ಆದ್ರೆ ಅದಕ್ಕೆ ಅಭಿಗೆ ಜೈ ಸರ್ ಅಂದ್ರೆ ಅಭಿಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ದಿವ್ಯಾನ ಸರ್ ಮನೆಗೆ ಕಳ್ಸೋದು ಕೂಡ ಅಭಿಗೆ ಇಷ್ಟ ಇಲ್ಲ. ಅದಕ್ಕೆ ಏನೋ ಅಭಿ, ದಿವ್ಯಾ ಅಲ್ಲಿಗೆ ಹೋದ್ರೆ ಏನಾಗತ್ತೆ? ಬೆಳಗ್ಗೆನೆ ಹೋಗಿ ಆಟ ಆಡ್ಕೊಂಡು ಸಾಯಂಕಾಲನೇ ವಾಪಸ್ ಬಂದ್ಬಿಡ್ತಾಳೆ. ಏನಾಗತ್ತೆ? ಅಷ್ಟಕ್ಕೂ ನಿನ್ ತಂಗಿಗೆ ಏನು ಕಷ್ಟ ಆಗಲ್ಲ. ಆದ್ರೂ ದಿವ್ಯಾನ ಆ ಮನೆಗೆ ಕಳಿಸ್ತೀನಿ ಅಂತ ನಿಮ್ಮಮ್ಮ ಮಾತು ಕೊಟ್ಟಿದ್ದಾರೆ. ನೀನ್ ಆಗಲ್ಲ ಅಂದ್ರೆ ನಿಮ್ಮಮ್ಮ ಮಾತು ತಪ್ಪದಂಗಾಗತ್ತೆ ಕಣೋ. ನಿಮ್ಮ ಅಮ್ಮಂಗೆ ಹಂಗೆ ಮಾಡ್ತೀಯಾ? ಹೇಳೋ, ನಿನ್ನ ತಾಯಿ ಕಷ್ಟ ಕೊಡ್ತೀಯಾ ಏನು? ನಾಳೆ ದಿವ್ಯಾನ್ ಅವ್ರ ಮನೆಗೆ ಕಳ್ಸಮ್ಮ. ಆದರೆ ದಿವ್ಯಾನ್ ಜೊತೆ ನಾನು ಹೋಗ್ತೀನಿ. ದಿವ್ಯಾನ ಹುಷಾರಾಗಿ ನೋಡ್ಕೋತೀನಿ. ನಿಮ್ಮ ಮಗನ್ಗೆ ನಿಮ್ ಕಂಡ್ರೆ ಎಷ್ಟು ಪ್ರೀತಿ. ಅದಕ್ಕೆ ನಿಮಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ತನ್ನ ಹಠಾನೇ ಬಿಟ್ಬಿಟ್ಟ ನೋಡಿ. ಜೈ, ಊಟ ಬಡಿಸ್ತೀನಿ ಬಾಪ. ಬೇಡ ಚಿಕ್ಕಮ್ಮ, ನನಗೆ ಹಸಿವಿಲ್ಲ, ನೀವು ಮಾಡಿ. ಯಾಕೆ ಹಸಿವಿಲ್ಲ? ಹಸಿವನ್ನ ಆತುರ ಡಾಮಿನೇಟ್ ಮಾಡಿದೆ ಅಜ್ಜಿ. ಆತುರನಾ? ಯಾಕಪ್ಪ? ನಾಳೆ ದಿವ್ಯಾ ಪುಟ್ಟಿನ ಮನೆಗೆ ಕರೆದಿದ್ದಾನೆ. ಬರ್ತಾಳೋ ಇಲ್ವೋ ಅಂತ ಟೆನ್ಷನ್ ಮಾಡ್ಕೋತಿದ್ದಾನೆ. ನಾಳೆ ಆ ಮಕ್ಕಳು ನಮ್ಮನೆಗೆ ಬರ್ತಾ ಇದ್ದಾರಾ? ದಿವ್ಯಾ ಮಾತ್ರ ಬರಬೇಕು, ಅವನು ಬರಲ್ಲ, ಬರಬಾರ್ದು. ಅದೇನಪ್ಪ, ಅವಳನ್ ಮಾತ್ರ ಕರೆದು ಅವನನ್ ಬೇಡ ಅಂತೀಯಾ? ಅವ್ನು ನನಗೆ ಬೇಡ ಚಿಕ್ಕಮ್ಮ, ಸೆಟ್ ಆಗಲ್ಲ. ಅವನು ನೀನು ಸೇಮ್ ಟು ಸೇಮ್ ಅಳಿಯ, ನಿನ್ನ ಚಿಕ್ಕಂದಿನ ವರ್ಷನವನು. ಅವನನ್ನ ನನಗೆ ಯಾಕೆ ಕಂಪೇರ್ ಮಾಡ್ತೀರಾ? ನಾನು ಜೈ, ಸೂರ್ಯ ವಂಶದ ಜೈ ಸೂರ್ಯ. ಅವನು ಈಡಿಯಟ್, ಅವನು ಕೀಟ್ಲೆ, ಕೊಬ್ಬು ಜಾಸ್ತಿ, ಮಾತ್ ಜಾಸ್ತಿ, ಆಡೋದ್ ಜಾಸ್ತಿ, ಎಕ್ಸೆಟ್ರಾ ಎಕ್ಸೆಟ್ರಾ. ಅಯ್ಯೋ, ಚಿಕ್ಕ ಮಕ್ಕಳಿಗೆ ಹಾಗೆಲ್ಲ ಮಾತಾಡಬಾರ್ದು ಜೈ. ಅವನು ಚಿಕ್ಕವನಲ್ಲ ಅಜ್ಜಿ. ಅವನ ಜೊತೆ 2 ನಿಮಿಷ ಮಾತಾಡಿದ್ರೆ ನಿನಗೂ ಕೂಡ ಇರಿಟೇಷನ್ ಆಗುತ್ತೆ. ಚಿಕ್ಕನ್ನಲ್ಲಿ ನೀನ್ ಕೂಡ ಹಾಗೆ ಮಾತಾಡ್ತಿದ್ದೆ ಕಂದ. ಅವನ ಬಗ್ಗೆ ಮಾತಾಡ್ಬಿಡಿ ಚಿಕ್ಕಮ್ಮ. ದಿವ್ಯನ್ ಬಗ್ಗೆ ಹೇಳಿ, ಎಷ್ಟೊತ್ತು ಬೇಕಾದ್ರೂ ಕೇಳ್ತಿರ್ತೀನಿ. ಹೂವನ್ನ ತಗೊಂಡ್ ಬರ್ಬೇಕು ಅಂದ್ರೆ ಆ ಹೂವಿನ ಜೊತೆ ಇರೋ ಮುಳ್ಳು ಕೂಡ ತಗೋಬೇಕು ಅಲ್ವಾಳಿಯ? ಡಬ್ಬ ಗಾದೆನ ಹೇಳ್ಬಿಡಮ್ಮವ, ಮಲ್ಲಿಗೆ ಹೂಗೆ ಮುಳ್ಳಿರಲ್ಲ. ನಿಮ್ ಮಾವಯ್ಯ ಹೇಳ್ತಿರೋದು ಗುಲಾಬಿ ಹೂವಿನ ಬಗ್ಗೆ ಜೈ. ದಿವ್ಯಾ ಗುಲಾಬಿ ಹೂವಿನ ಹಾಗಿರ್ತಾಳಲ್ಲ? ನೋ, ದಿವ್ಯಾ ಮಲ್ಲಿಗೆ ಹೂವು, ಶಾಂತವಾಗಿ ಸ್ವಚ್ಛವಾಗಿರ್ತಾಳೆ. ದಿವ್ಯಾ ನಾಳೆ ಬೆಳಗ್ಗೆ ಬರ್ತಾಳಾ? ಕರ್ಕೊಂಡ್ ಬಾ ಅಂತ ನಾನೀಗ ಹೇಳಿದ್ದೀನಿ ಅಜ್ಜಿ. ಬರ್ತಾಳೋ ಇಲ್ವೋ ಅಂತ
ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕಂದ? ನೀನ್ ಕರೆದ್ರೆ ದಿವ್ಯಾ ಬರ್ದೇ ಇರ್ತಾಳಾ? ದಿವ್ಯಾ ಬರ್ತಾಳೆ ಚಿಕ್ಕಮ್ಮ. ಅವನು ಆ ಕಪಿ ನನ್ನ ಮಗ ಬಿಡ್ಬೇಕಲ್ವಾ? ಅಷ್ಟು ಟೆನ್ಷನ್ ಪಡೋ ಬದಲು ಆ ನಾಳಿಗೊಂದು ಕಾಲ್ ಮಾಡ್ಬೋದಲ್ವಾ ಅಳಿಯ? ಮಾಡ್ಬೋದು, ಆದ್ರೆ ಯಾಕೆ ಬಿಡು ಮಾವ, ಮತ್ತೆ ನಾಣಿಗೆ ತೊಂದರೆ ಆಗುತ್ತೆ. ಅವನ ಮುಖ, ಅವನಿಗೋಸ್ಕರ ನೀನ್ ಯೋಚನೆ ಮಾಡ್ತೀಯಾ ಹಾ. ಏನ್ರಿ? ಅವನಿಗೆ ಕಾಲ್ ಮಾಡಿ. ಇರೋ. ಅಪ್ಪ ಏಯ್, ಏನು ಫೋನು, ಯಾರು? ಪೌಡರು. ಪೌಡ್ರ್ ಏನೋ ಪೌಡ್ರು? ದೊಡ್ಡವರು ಚಿಕ್ಕವರು ಅಂತ ಇಲ್ವಾ? ಇಲ್ಲಿ ಕೊಡು. ಹೇಳಿ ಪೌಡ್ರ್ ಅವರೇ. ರಾಮಕೃಷ್ಣ ಅವರೇ, ಎಲ್ಲಿದೀಯೋ? ಸೌತ್ ಆಫ್ರಿಕಾದಲ್ಲಿದ್ದೆ, ಈಗಷ್ಟೇ ಬಂದೆ. ಅಲ್ಲಿಗೆ ಯಾವಾಗ ಹೋಗಿದೀಯೋ? ಮತ್ ಇನ್ನೇನ್ರಿ, ಈ ಸಮಯದಲ್ಲಿ ಎಲ್ಲಿರ್ತೀವಿ? ನಮ್ಮ ಮನೆಯಲ್ಲೇ ಇದ್ದೀನಿ. ಏನದು ವಿಷಯ ಹೇಳಿ. ಇಲ್ಲಿ ನೋಡು, ನಾಳೆ ದಿವ್ಯನ ಕರ್ಕೊಂಡು ಬರ್ತಿದ್ಯಲ್ವಾ? ಅಳಿಯ ಕೇಳುವಂದ. ಅವರೇ ಕೇಳ್ಬೋದಲ್ವಾ? ನಿನ್ಗೆ ಫೋನ್ ಮಾಡೋದಕ್ಕೆ ನಾಚಿಕೆ ಬರ್ತಿದ್ದಾನೆ ಕಣ. ಅವ್ರಿಗೆ ನಾಚಿಕೆನಾ? ರಾಮಕೃಷ್ಣ ಅವರೇ, ನಾನು ಆ ಮನೆಯಿಂದ ಎಷ್ಟು ಗಂಟೆಗೆ ಹೊರಟೆ? ಅಂದಾಜು 8 ಗಂಟೆ ಇರ್ಬೋದು. ಈಗ ಟೈಮ್ ಎಷ್ಟಾಗಿದೆ? 9:30 ಅಲ್ವಾ? ಅಂದ್ರೆ 1.5 ಗಂಟೆ. ಅಂದ್ರೆ ಎಷ್ಟು ನಿಮಿಷ? 20, 30, 40, 90 ನಿಮಿಷ ಕಣ. ಎಷ್ಟು ಸೆಕೆಂಡು? 90 × 60 ಸೆಕೆಂಡ್ ಅಂದ್ರೆ 5400 ಸೆಕೆಂಡ್ ಕಣ. ಅಷ್ಟು ಸಾರಿ ಫೋನ್ ಮಾಡಿದಾರೆ ಅವ್ರು ನನಗೆ. ಅಳಿಯ, ವಿಷಯ ಏನಾಯ್ತು ಹೇಳು? ನಾಳೆ ದಿವ್ಯಾ ಬರ್ತಾಳ ಬರೋದಿಲ್ವಾ? ಅದೇ ಇನ್ನೂ ಗೊತ್ತಾಗಿಲ್ಲ. ಅವ್ರ ಹತ್ರಕ್ಕೆ ನಾನು ಮೀನಾಕ್ಷಿನ ಕಳಿಸಿದೀನಿ. ಅವಳು ಬರೋವರೆಗೂ ಯಾವ ವಿಷಯನೂ ಗೊತ್ತಾಗಲ್ಲ. ಅಪ್ಪ, ಏಯ್, ಮತ್ತೇನಾಯ್ತು? ಅಮ್ಮ ಬರ್ತಿದ್ದಾರೆ. ಒಂದ್ ನಿಮಿಷ ಲೈನಲ್ಲಿ ರಾಮಕೃಷ್ಣ ಅವರೇ. ಕಾಯ ಹಣ್ಣ? ಹಣ್ಣೆ. ಹಣ್ಣೆ ಅಂತ ರಾಮಕೃಷ್ಣ ಅವರೇ. ಹಣ್ಣಲ್ವೋ, ಹೂವು. ಹೂವು ಏನ್ರಿ? ಮಲ್ಲಿಗೆ ಹೂವು. ಚಂದ್ರಿಕಾ ಮೇಡಮ್ ಅವ್ರು ಕೇಳಿದ್ರೆ ಏನು? ಜೈ ಹೇಳ್ದ ಕಣ. ಏನಂತ? ದಿವ್ಯ ಮಲ್ಲಿಗೆ ಹೂವು ಅಂತ. ಮತ್ತೆ ಅಭಿರಾಮ್? ಅವನು ಮುಳ್ಳು. ಸಾರ್ ಹೇಳಿದ್ರಾ? ಇಲ್ಲ, ನಾನು ಹೇಳ್ದೆ. ಮಾವ, ಫೋನ್ ಕೊಡಿಲಿ. ನಾಣಿ, ನಾಳೆ ದಿವ್ಯಾ ಬರ್ತಿದ್ದಾಳಾ? ಬರ್ತಾಳೆ ಸರ್. ಥ್ಯಾಂಕ್ ಯು ನಾಣಿ. ನಾಳೆ ಬೆಳಿಗ್ಗೆನೆ ಕಾರ್ ಕಳಿಸ್ತೀನಿ. ನನ್ನ ಬಂಗಾರನ ಸೇಫಾಗಿ ಕರ್ಕೊಂಡು ಬಾ. ಓಕೆ ಸರ್. ಅಜ್ಜಿ, ಚಿಕ್ಕಮ್ಮ, ಮಾವ, ಅತ್ತೆ, ದಿವ್ಯಾ ಬರ್ತಿದ್ದಾಳಂತೆ. ದಿವ್ಯಾ ಬರ್ತಿದ್ದಾಳೆ. ನನ್ನ ಬಂಗಾರ ಬರ್ತಿದೆ. ಅಪ್ಪ, ನಾಳೆ ನನ್ನ ಜಯಂಕಲ್ ಮನೆ ಕರ್ಕೊಂಡು ಹೋಗ್ತೀರಾ? ಯಾಕೋ ಸಾರ್ ಹತ್ರ ಇನ್ನೂ ಹೇಳ್ಬೇಕಾಗಿರೋ ಫಿಟ್ಟಿಂಗ್ ಏನಾದ್ರು ಉಳಿದಿದ್ಯಾ? ಮಗು ಆಸೆ ಪಡ್ತಿದ್ರೆ ಬೇಡ ಅಂತ ಯಾಕ್ರಿ ಹೇಳ್ತೀರಾ? ಇವನ್ ಆಸೆ ಕೋರಿಕೆ ತೀರ್ಸ್ಬೇಕು ಅಂದ್ರೆ ನನ್ನ ಪ್ರಾಣ ಹೋಗ್ಬಿಡುತ್ತೆ. ಈಗ ಅಗತ್ಯನಾ? ಅಪ್ಪೋ, ಏನಾಯ್ತು ದಿವ್ಯಾ? ಟೈಮ್ ಎಷ್ಟಾಯ್ತಮ್ಮ? ಇನ್ನು 12:30ನಾ? ಟೈಮ್ ಯಾಕೆ ಇಷ್ಟು ಸ್ಲೋ ಆಗಿ ನಡೀತಿದೆ? ಗಡಿಯಾರದ ಮುಳ್ಳು ಫಾಸ್ಟ್ ಆಗಿ ತಿರ್ಗಲ್ವಾ ಅಮ್ಮ? ಯಾಕೆ? ಬೇಗ ಬೆಳಗಾಗುತ್ತೆ ಅಂತ. ಒಂದು ವೇಳೆ ಈ ವಾಲ್ ಕ್ಲಾಕ್ ಹಾಳಾಗಿದೆಯೇನೋ?
ಅಣ್ಣ ಹೇಳ್ತಾನೆ. ಬೆಳಗ್ಗೆ ಆಗ್ತಿದ್ದಾಗೆ ಏಳಿಸ್ತೀನಿ, ಮಲ್ಕೋ. ಮಾವ ಮಾವ ನಾನು ಏನ್ ಅಳಿಯ ಈ ಟೈಮಲ್ಲಿ ಹೇಳ್ಸಿದ್ಯಾ? ಇವಾಗ ಟೈಮ್ ಎಷ್ಟಾಯ್ತು? 12:40. ಇಲ್ಲೂ ಕೂಡ ಅಷ್ಟೇನಾ? ನನ್ನ ರೂಮಲ್ಲೂ ಸೇಮ್ ಟೈಮ್ ಮಾವ. ಆ ರೂಮ್ ಅಮೇರಿಕಾದಲ್ಲಿ, ಈ ರೂಮ್ ಇಂಡಿಯಾದಲ್ಲಿ ಇದೆಯಾ ಅಳಿಮಯ್ಯ ಟೈಮ್ ಬದಲಾಗೋದಿಕ್ಕೆ? ಅಬ್ಬಾ ಏನಾಯ್ತ್ರಿ? ಜೈ ಏನಾಯ್ತು? ಬೇಗ ಬೆಳ್ಕರಿತಿಲ್ಲ ಅತ್ತೆ. ನಾಳೆ ದಿವ್ಯಾ ಬರ್ತಾಳೆ ಅಂತ ಇವತ್ತು ಬೇಗ ಬೆಳಗಾಗಲ್ಲ ಕಣೋ. ದಿನ ಆಗೋ ತರಾನೇ ಬೆಳಗಾಗೋದು. ಓದಿ ಮಲ್ಕೋ ಅಳಿಯ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ? ನಿದ್ರೆ ಬರ್ತಿಲ್ಲ ಮಾವ. ಸರಿಯಾಗಿ ಹೊತ್ಕೊಂಡು ಮಲ್ಕೋ ಹೋಗೋ, ನಿದ್ದೆ ಬರುತ್ತೆ. ಏನೇ ನಿದ್ರೆ ಬರ್ತಿಲ್ವಾ? ಟೈಮ್ 3 ಗಂಟೆ ಆಯ್ತಮ್ಮ. ಇನ್ನು 3 ಗಂಟೆ ಆದ್ರೆ ಬೆಳಗಾಗತ್ತೆ. ಇನ್ನು 3 ಗಂಟೆನಾ? ನಾನು ಅಂಕಲ್ ಮನೆಗೆ ಯಾವಾಗ ಹೋಗ್ತೇನಮ್ಮ? ಯಾಕೆ ಅಷ್ಟು ಅವಸರ ನಿನಗೆ? ಬೇಗ ಅಂಕಲ್ನ ನೋಡ್ಬೇಕು ಅನ್ಸ್ತಿದೆ. ಬೆಳಗ್ಗೆ ನೋಡುವಂತೆ ಮೊದಲು ಮಲ್ಕೋ. ಅಣ್ಣ ಎದ್ರೆ ಕೋಪ ಮಾಡ್ಕೋತಾನೆ. ಅಪ್ಪ ಓನು ಹಲೋ ಸರ್. ಏನ್ ಮಾಡ್ತಿದ್ಯಾ ನಾಣಿ? ಈ ಟೈಮಲ್ಲಿ ಏನು ಮಾಡ್ತೀನಿ ಸರ್? ನಿದ್ದೆ ಮಾಡ್ತಿದ್ದೀನಿ. ಇಲ್ಲಿ ನನಗೆ ನಿದ್ರೆ ಬರ್ದೆ ಒದ್ದಾಡ್ತಿದ್ರೆ ಅಲ್ಲಿ ನೀನು ಹಾಯಾಗಿ ಮಲ್ಕೊಂಡಿದ್ಯಾ? ನಿಮಗೆ ನಿದ್ದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡು ಅಂತೀರಾ ಸರ್? ಬಂದು ಲಾಲಿ ಆಡ್ಬೇಕಾ? ಶಟ್ ಅಪ್ ನಾಣಿ. ಬೇಗ ದಿವ್ಯಾನ್ ಕರ್ಕೊಂಡ್ ಬಾ. ಸರ್ ಈಗ ಟೈಮ್ ಎಷ್ಟು ಗೊತ್ತಿದೆಯಾ ಸರ್? 4 ಗಂಟೆ ಆಗಿದೆ. 6 ಗಂಟೆ ಯಾವಾಗುತ್ತೆ ನಾಣಿ? ಇನ್ನು 2 ಗಂಟೆ ನಂತರ ಸರ್. ಈ 2 ಅವರ್ಸ್ ನಾನು ಏನ್ ಮಾಡ್ಬೇಕು? ಯಾಕೆ ಸರ್ ನನ್ನಿದ್ರ ಜೊತೆ ಆಟ ಆಡ್ತಿದ್ದೀರಾ? ಪ್ಲೀಸ್ ಸರ್, ಬೆಳಿಗ್ಗೆ ಆದ್ಮೇಲೆ ಮಾತಾಡ್ಕೊಳ್ಳೋಣ. ಯಾರಿ ಅದು? ನನ್ನ ಗಂಡ ಕಣೆ, ಗಂಡ. ಏನಪ್ಪ ಡಿಸ್ಟರ್ಬೆನ್ಸು? ಲೈ ನೀನು ನನ್ನ ಕೇಳ್ತಿದ್ಯಾ? ನಾನು ಯಾರನ್ನ ಕೇಳಬೇಕು? ಸ್ವಲ್ಪ ಮೆತ್ತಗೆ ಮಾತಾಡ್ಬೋದಲ್ವಾ? ಹೊರಗಡೆ ಹೋಗಿ ಮಾತಾಡೋದೇ ಬೆಟರ್ ಅಪ್ಪ. ಅಂದ್ರೆ ನೀವಿಬ್ರು ಸೇರಿ ನನ್ನ ಹೊರಗಡೆ ಕಳಿಸ್ಬಿಡ್ತೀರಾ ಏನು? ಮಲ್ಕೊಳ್ಳಿ ಮಲ್ಕೊಳ್ಳಿ ಮಲ್ಕೋ.